ಸಿಎಂ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆದ್ಮೇಲೆ ವಿಪಕ್ಷ ಜೆಡಿಎಸ್ ಬಿಜೆಪಿ ಎತ್ತೇರ್ಗೆ ಕೋಣ ನೀರ್ಗೆ ಅಂತಿತ್ತು. ಇದೀಗ ಅವರಿಬ್ರು ಒಂದಾದಂಗೆ ಕಾಣ್ತಿದೆ. ಎಲ್ಲವನ್ನೂ ಮರೆತು ವಿಜೇಂದ್ರ ಅವರು ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗೋಣ, ನೆಕ್ಸ್ಟ್ ನಾವು ಹೋರಾಟ ಮಾಡೋಣ ಅಂತ ಚರ್ಚೆ ಮಾಡಿ ಬಂದಂಗೆ ಕಾಣ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಅನ್ನ ಫೇಸ್ ಮಾಡೋಕೆ ಬಿಜೆಪಿ ಜೆಡಿಎಸ್ ವೈಮನಸ್ಸನ್ನ ಮರೆತು ಒಂದಾದಂಗೆ ಕಾಣ್ತಿದೆ. ಅದಕ್ಕೊಂದು ಭೇಟಿ ಕೂಡ ಆಗಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಂಪುಟದ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಸಂಪುಟ ವಿಸ್ತರಣೆ ಬಗ್ಗೆ. ಹಾಗೆ ಪ್ರಕಾಶ್ ರಾಜ್ಗೆ ಒಂದಷ್ಟು ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಕಂಬಳಕ್ಕೆ, ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ಬೇಡ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಸುದ್ದಿಗಳು ಇವತ್ತಿನ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿದೆ. ಕರ್ನಾಟಕದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕರ್ನಾಟಕ ಟಿವಿನ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಏನಾದ್ರೂ ನಿಮ್ ಇಚ್ಛೆ ಇದ್ರೆ ಜಾಯಿನ್ ಬಟನ್ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಜೈಲು ಸೇರಿದ್ದಕ್ಕೆ ಅವರ ಮಗ ವಿಜೇಂದ್ರ ಅವರೇ ಕಾರಣ ಅಂತ ಕೆಪಿಸಿಸಿ ಅಧ್ಯಕ್ಷ VK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತಾಗಿ ಅವರು ಬೆಂಗಳೂರಿನಲ್ಲಿ ಶುಕ್ರವಾರ ಮಾತನಾಡಿ, ಮರ್ಯಾದಾ ಪುರುಷೋತ್ತಮ ರಾಮ ತಂದೆ ನೀಡಿದ ವಚನ ಪಾಲನೆಗಾಗಿ ವನವಾಸ ಹೋದ್ರೆ ಯಡಿಯೂರಪ್ಪನವರು ಅವರ ಪುತ್ರ ವಿಜೇಂದ್ರನಿಗಾಗಿ ಸಿಕ್ಕ ಕಡೆಯೆಲ್ಲ ಸಹಿ ಮಾಡಿ ಲಂಚ ಪಡೆದು ಜೈಲು ವಾಸ ಅನುಭವಿಸಿದ್ರು ಅಂತ ಕಿಡಿಕಾರರು. ವಿಜೇಂದ್ರ ಸದ್ಯ ಬಿಜೆಪಿಯೊಳಗಿನ ಅಸಮಾಧಾನವನ್ನ ತಣಿಸಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವ ಕಡೆ ಗಮನ ಹರಿಸಬೇಕು. ರಾಮ ಮಂದಿರ ಹಗರಣದ ಬಗ್ಗೆ ಪ್ರಶ್ನೆ ಕೇಳುವ ಕಾಂಗ್ರೆಸ್ಸಿಗರನ್ನ ಟೀಕಿಸುವ ಯಾವ ನೈತಿಕತೆಯೂ ವಿಜೇಂದ್ರ ಆಗಿಲ್ಲ ಎಂಬುದನ್ನ ಅರಿತರೆ ಒಳ್ಳೆಯದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೆಕ್ ಮೂಲಕ ಲಂಚ ಪಡೆದ ಪ್ರಕರಣದಲ್ಲಿ ಜೈಲಿಗೆ ಹೋದ ದೇಶದ ಮೊದಲ ಮುಖ್ಯಮಂತ್ರಿಯ ಪುತ್ರ BY ವಿಜೇಂದ್ರ ಇಂದು ಕಾಂಗ್ರೆಸ್ಗೆ ನೈತಿಕತೆಯ ಪಾಠ ಹೇಳ್ತಾರೆ. ಭ್ರಷ್ಟಾಚಾರದ ಬಗ್ಗೆ ತಮ್ಮದೇ ಪಕ್ಷದ ನಾಯಕರಿಂದ ಗಂಭೀರ ಆರೋಪಗಳಿಗೆ ಗುರಿಯಾಗಿರ್ತಕ್ಕಂಥ ಯಡಿಯೂರಪ್ಪ ಈಗಲೂ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪಿ. ಈ ರೀತಿ ಅಸಹಾಯಕ ಅಪ್ರಾಪ್ತ ಹುಡುಗಿಯನ್ನ ಲೈಂಗಿಕವಾಗಿ ಪೀಡಿಸಿದ ಮನೆಯ ಹುಡುಗ ಪ್ರಭು ಶ್ರೀರಾಮಚಂದ್ರನ ಹಣ ಕಳುವ ಆರೋಪಿಗಳ ಪರ ವಹಿಸೋದ್ರಲ್ಲಿ ವಿಶೇಷವೇನು ಕಾಣೋದಿಲ್ಲ ಅಂತ ಹೇಳಿದ್ದಾರೆ. BY ವಿಜೇಂದ್ರ ಅವರನ್ನ ಎಷ್ಟು ವಾಗ್ದಾಳಿ ಮಾಡ್ಬೋದು ಅವೆಲ್ಲ ಹರಿಪ್ರಸಾದ್ ಮಾಡ್ಬಿಟ್ಟವ್ರೆ, ಕೆಪಿಸಿಸಿ ಅಧ್ಯಕ್ಷ. ಆದ್ರೂ ಇಷ್ಟೆಲ್ಲ ಮಾತಾಡುವಂತ ಹರಿಪ್ರಸಾದ್ ಚುನಾವಣೆಗಳಲ್ಲಿ ಗೆಲ್ಲಿಸ್ಲಿಲ್ಲ. ಹಾಗಾಗಿ ವಿಜೇಂದ್ರ ವಿರುದ್ಧ ಒಂದು ವಾಗ್ದಾಳಿ ಆದ್ರೆ ಹರಿಪ್ರಸಾದ್ ವಿರುದ್ಧ ಇನ್ನೊಂದು ವಾಗ್ದಾಳಿ ಬಿಜೆಪಿ ಸೆಗ್ಮೆಂಟ್ ಅಲ್ಲಿ ಕಾಮೆಂಟ್ ಅಲ್ಲಿ ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜೇಂದ್ರ ಅವರು ಇಂದು ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದರು. ಈ ವೇಳೆ ರಾಜ್ಯ ರಾಜಕೀಯದ ಪ್ರಚಲಿತ ವಿದ್ಯಮಾನಗಳನ್ನ, ಬಿಜೆಪಿ ಜೆಡಿಎಸ್ ಮೈತ್ರಿಯ ಮುಂದಿನ ಕಾರ್ಯತಂತ್ರ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದು, ಜನಪರ ಹೋರಾಟಗಳನ್ನ ಸಂಘಟಿತವಾಗಿ ನಡೆಸುವುದು ಹಾಗೂ ಮುಂಬರುವ ಚುನಾವಣೆಗಳನ್ನ ಮೈತ್ರಿಯಾಗಿ ಸಮರ್ಥವಾಗಿ ಎದುರಿಸುವ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಇನ್ನಷ್ಟು ಬಲಪಡಿಸಿ ಸಂಘಟನಾತ್ಮಕವಾಗಿ ಒಂದಾಗಿ ಮುನ್ನಡೆಯುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡ್ರು. ಈ ಸಭೆಯಲ್ಲಿ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕೂಡ ಉಪಸ್ಥಿತರಿದ್ದರು. ಒಟ್ಟಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕತ್ವದ ಈ ಸಭೆ ರಾಜ್ಯ ರಾಜಕೀಯದಲ್ಲಿ ಮಹತ್ವ ಪಡೆದುಕೊಂಡಿದ್ದು, ಮುಂಬರುವ ಚುನಾವಣೆಗಳು ಹಾಗೂ ಮೈತ್ರಿಯ ಮುಂದಿನ ರಾಜಕೀಯ ಕಾರ್ಯತಂತ್ರದ ದೃಷ್ಟಿಯಿಂದ ಈ ಭೇಟಿ ವಿಶೇಷ ಗಮನ ಸೆಳೆದಿದೆ. HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ವಿಜೇಂದ್ರ ಅವರ ಬದಲಾವಣೆ, ಈ ತರದ ಒಂದು ರೀತಿಯ ಚರ್ಚೆಗಳು ಈ ತರ ನಡೀತಾ ಇರೋ ಸನ್ನಿವೇಶದಲ್ಲಿ ವಿಜೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರ ಭೇಟಿ ಇದೆಯಲ್ಲ ಬಹಳ ಮಹತ್ವ. ಯಾಕಂದ್ರೆ ನೆಕ್ಸ್ಟ್ ಹಿರಿಯೂರು ಬೈ ಎಲೆಕ್ಷನ್ ಇದೆ. ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿ MLA ಆಗಿ ಬಿಜೆಪಿಯಿಂದ ಸೋತರು. ನಂತರ ನಮ್ಮನೆ ಚುನಾವಣೆಯಲ್ಲಿ ಅವ್ರ ತಂದೆ JDS ನಿಂದ ಸೋತಿದ್ರು. ಅಲ್ಲಿ ಒಕ್ಕಲಿಗ ಕಮ್ಯುನಿಟಿ, ಗೊಲ್ಲ ಕಮ್ಯುನಿಟಿ ಇದೆಲ್ಲವೂ ಕೂಡ ಇದೆ. ಹಾಗಾಗಿ ಹಿರಿಯೂರು ಬೈ ಎಲೆಕ್ಷನ್ ನ JDS ಬಿಜೆಪಿ ಒಟ್ಟಾಗಿ ನಿಂತ ಚುನಾವಣೆ ಗೆಲ್ಲಬಹುದು ಅಂತ ಗೊತ್ತವ್ರಿಬ್ರಿಗೂ. ಎತ್ತಿಯವ್ರಿಗೆ ಕೋಣ ನೀರಿಗೆ ಅಂತ ಎಳ್ಕೊಂಡು ಹೋದ್ರೆ ಮತ್ತೆ ಮಕಡೆ ಮಲ್ಕೊಂಡಂಗೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಟೈಮಲ್ಲಿ JDS ಬಿಜೆಪಿ ಒಂದಾಗಿ ಆ ಚುನಾವಣೆಯನ್ನ ಫೇಸ್ ಮಾಡಿದ್ರೆ, ಹಿರಿಯೂರು ಚುನಾವಣೆಯನ್ನ ಫೇಸ್ ಮಾಡಿದ್ರೆ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ JDS ಬಿಜೆಪಿ ಅವ್ರು ಇದ್ದಂಗಿದೆ. ಇದುವರೆಗೂ ಭಕ್ತಿರ್ಲಿಲ್ಲ ವಿಜೇಂದ್ರ, ಜಗ್ಗಲ್ಲ ಬಗ್ಗಲ್ಲ ಅಂತಿದ್ರು. ಅದರ ನಾಯಕ ಆದವ್ರು ಕೆಲವು ಟೈಮ್ ಬೆಂಡ್ ಆಗ್ಬೇಕಾಗತ್ತೆ ಕೆಲವೊಂದು ವಿಷಯಗಳಿಗೆ. ವಿಜೇಂದ್ರ ಅವರು ಹಾಗಾಗಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ವ್ಯಾಖ್ಯಾನ ಇದೆ, ಗೊತ್ತಿಲ್ಲ. ಬಟ್ ಯಾಕೆಂದ್ರೆ ವಿಜೇಂದ್ರ ಅವರ ಬದಲಾವಣೆಗೆ ಬಿಜೆಪಿಯಲ್ಲಿ ಸಾಕಷ್ಟು ಕಸರತ್ತು ನಡೀತಾ ಇತ್ತು. ಒಂಥರ ಕರ್ನಾಟಕ ಬಿಜೆಪಿಗೆ ಅಘೋಷಿತ ಹೈಕಮಾಂಡ್ JDS ನ ಕುಮಾರಸ್ವಾಮಿ ಅವರು. ಹಾಗಾಗಿ ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಏನೋ ಆಗತ್ತೆ ಅಂತ ಅನ್ಕೊಂಡಂಗಿದೆ. ಹಾಗಾಗಿ ಹೋಗಿರಬಹುದು. ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಹಾಗೂ ಮುಖ್ಯಮಂತ್ರಿಗಳ ಇತ್ತೀಚಿನ ನಡೆ ನುಡಿಗಳ ಬಗ್ಗೆ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.
ಬೆಂಗಳೂರಿನ ಜೆಡಿಎಸ್ ಪ್ರಧಾನ ಕಚೇರಿ ಜೆಪಿ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು, ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡ ದಿನದಿಂದ ಅವರ ಆಡಳಿತ ಶೈಲಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಅಂತ ಹೇಳಿದ್ರು. ಹಿಂದೆ ವಿಧಾನಸಭೆಗೆ ಕಿವಿಗೆ ಹೂ ಮುಡಿದುಕೊಂಡು ಬಂದು ಪ್ರತಿಭಟನೆ ನಡೆಸಿದ್ದ ನಾಯಕರು ಈಗ ಅದೇ ಹೂವನ್ನ ರಾಜ್ಯದ ಜನರಿಗೆ ಕಿವಿಗೆ ಇಡೋಕೆ ಹೊರಟಿದ್ದಾರೆ ಅಂತ ಟೀಕಿಸಿದ ಕುಮಾರಸ್ವಾಮಿ, ಸರ್ಕಾರದ ದಿನನಿತ್ಯದ ನಡೆ ಜನರಲ್ಲಿ ಅನುಮಾನ ಹುಟ್ಟಿಸುತ್ತಿದೆ ಅಂತ ಆರೋಪಿಸಿದರು. ಮುಖ್ಯಮಂತ್ರಿಗಳ ಉತ್ತರ ಕರ್ನಾಟಕ ಪ್ರವಾಸವನ್ನು ಉಲ್ಲೇಖಿಸಿದ ಅವರು, ಕಲಬುರಗಿ ಹಾಗೂ ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿ ಸುವರ್ಣಸೌಧದ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿದಂತಹ ನಡೆಗಳು ಕೇವಲ ರಾಜಕೀಯ ಪ್ರದರ್ಶನದ ಭಾಗವೆಂದು ಲೇವಡಿ ಮಾಡಿದ್ರು. ಇಂತಹ ಕ್ರಮಗಳಿಂದ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ತರಲಿದ್ದೇವೆ ಎಂಬ ಸಂದೇಶ ನೀಡುವ ಪ್ರಯತ್ನ ನಡೀತಿದೆ ಅಂತ ಆರೋಪ ಮಾಡಿದ್ರು. ಇದೇ ವೇಳೆ ಸರ್ಕಾರ ನಡೆಸುತ್ತಿರುವ ಪ್ರಗತಿ ಪರಿಶೀಲನಾ ಸಭೆಗಳ ಬಗ್ಗೆ ಪ್ರಶ್ನೆ ಎತ್ತಿದ ಕುಮಾರಸ್ವಾಮಿ, ಕಲಬುರಗಿಯಲ್ಲಿ ನಡೆದ ಅಧಿಕೃತ ಸಭೆಗೆ ಮಾಧ್ಯಮಗಳಿಗೆ ಪ್ರವೇಶ ನಿರಾಕರಿಸಿರುವುದನ್ನ ಖಂಡಿಸಿದ್ರು. ಸರ್ಕಾರದ ಸಭೆಗಳು ಸಾರ್ವಜನಿಕರ ಮಾಹಿತಿಗೆ ತೆರೆದಿರಬೇಕಾದ್ರೆ ಅವುಗಳನ್ನ ಗೌಪ್ಯವಾಗಿ ನಡೆಸುವ ಅಗತ್ಯವೇನು ಅಂತ ಪ್ರಶ್ನಿಸಿದ ಅವರು, ಸರ್ಕಾರದ ನಿರ್ಧಾರಗಳು ಜನರಿಗೆ ಗೊತ್ತಾಗಬಾರದು ಎಂಬ ಉದ್ದೇಶದಿಂದಲೇ ಮಾಧ್ಯಮಗಳನ್ನ ದೂರವಿಡಲಾಗಿದೆ ಅಂತ ಆರೋಪ ಮಾಡಿದ್ರು. ಏನೇ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡಿದ್ರು, ಈಗ ಅವ್ರ ಟೈಮ್ ಇದು ಡಿ ಕೆ ಶಿವಕುಮಾರ್ ಟೈಮ್, ಲೋಕಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಅವ್ರ ಟೈಮ್, ಚುನಾವಣೆ ಬಂದಾಗ ಜನರ ಟೈಮ್, ದೇ ವಿಲ್ ಡಿಸೈಡ್ ಡಿ ಕೆ ಶಿವಕುಮಾರ್ ಸರಿನಾ ಕುಮಾರಸ್ವಾಮಿ ಅವ್ರು ಸರಿನಾ ಅಂತ. ಬಟ್ ವಿಪಕ್ಷವಾಗಿ ಟೀಕೆ ಮಾಡೋದು ಸಹಜ, ಆ ಪ್ರಕ್ರಿಯೆ ನಡೀತಿದೆ ಅಷ್ಟೇ. ಬಟ್ ಒಂದು ಲಿಮಿಟ್ ಕ್ರಾಸ್ ಆಗದಿದ್ರೆ ತುಂಬಾ ಚಂದ ಎಲ್ರು. ಯಾಕೆಂದ್ರೆ ಬಿಡದಿ ಭೂಸ್ವಾಧೀನ ವಿಚಾರದಲ್ಲಿ ನಡೆದಂತ ಕೆಲವೊಂದು ಮಾತುಕತೆಗಳು, ಹೋದಂತ ವೈಯಕ್ತಿಕ ವಿಷಯಗಳಿದೆಯಲ್ಲ, ಮಟ್ಟದ ಚರ್ಚೆಗಳು, ಆತರ ಆಗದೆ ರಾಜಕಾರಣ ನಡೀಲಿ, ಆರೋಗ್ಯಕರ ಚರ್ಚೆ ಓಕೆ. ಬಟ್ ಡಿ ಕೆ ಶಿವಕುಮಾರ್ ಕಲಬುರಗಿ ಸಭೆ, ಬೆಳಗಾವಿ ಸಭೆ, ಅವ್ರಿಗೊಂದಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮನ್ನ ಒಪ್ತಾ ಇಲ್ಲ ಅಂತ ಕೆಲವರು ಏನೋ ಆರೋಪ ಮಾಡ್ತಿರೋ, ಅದಕ್ಕೆ ಉತ್ತರ ಕೊಡಕ್ ಕೊಟ್ಟಿದ್ದಾರೆ ಅಷ್ಟೇ. ಉತ್ತರ ಕರ್ನಾಟಕದ ಬಗೆಗಿನ ಕೆಲವೊಂದು ಅಲ್ಲಿನ ಆರೋಪಗಳ ಬಗ್ಗೆ ಉತ್ತರ ಕೊಡಕ್ ಹೋಗಿದ್ದಾರೆ. ಬಟ್ ಅವ್ರು ಸಿಕ್ಕಂತ ಅವಕಾಶವನ್ನ ಹೇಗ್ ಬಳಸ್ಕೋತಾರ ನೋಡ್ಬೇಕು. ಕೊಟ್ಟ ಕುದುರೆಯನ್ನ ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಡೈಲಾಗ್ನ ಅವಾಗ ಅವ್ರು ಇವರೆಲ್ಲ ಹೊಡಿತಾ ಇರ್ತಾರೆ. ಹಾಗಾಗಿ ಕೊಟ್ಟ ಕುದುರೆಯನ್ನ ಏರಕ್ ಕೊಟ್ಟವ್ರೆ, ಏರಿದ್ದಾರೆ ಡಿ ಕೆ ಶಿವಕುಮಾರ್, ಏನ್ ಮಾಡ್ತಾರೆ ನೋಡ್ಬೇಕು. ಬಟ್ ಕುಮಾರಸ್ವಾಮಿ ಅವರು ವರ್ಸಸ್ ಡಿ ಕೆ ಶಿವಕುಮಾರ್ ಸಮರ ನಿಲ್ಲಲ್ಲ. 28ರ ವಿಧಾನಸಭೆ ಚುನಾವಣೆ ಫಲಿತಾಂಶ ಬರೋವರೆಗೂ ಬಂದ ಮೇಲೂ ನಡೆಯುವಂತ ವಾರಿ. ದಾವಣಗೆರೆಯಲ್ಲಿ ಲವ್ ಜಿಯಾದ್ ಆರೋಪ ಹೊರಿಸಿ ವ್ಯಕ್ತಿಯ ಮೇಲೆ ಬಜರಂಗ ದಳ ದಾಳಿಯ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಾನೂನು ಕೈಗೆತ್ತಿಕೊಂಡ್ರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತವರು, ಏನೇ ಆರೋಪ ಇದ್ರೂ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡಿ, ಕಾನೂನು ಪ್ರಕಾರ ಏನಿದೆ ಎಂಬುದನ್ನ ನಾವು ನೋಡ್ತೇವೆ. ನೀವೇ ಪರ್ಯಾಯವಾಗಿ ಕ್ರಮ ತೆಗೆದುಕೊಂಡ್ರೆ ಅದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಏನೇ ಇದ್ರೆ ನಾವು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೇವೆ, ಅದನ್ನ ಬಿಟ್ಟು ನೈತಿಕ ಗಿರಿ ಮಾಡಿದ್ರೆ ಒಪ್ಪಲ್ಲ. ಹಾಗೆ ಮಾಡಿದ್ರೆ ನಾವು ನಿಮ್ಮ ಮೇಲೂ ಆಕ್ಷನ್ ಮಾಡಬೇಕಾಗತ್ತೆ ಅಂತ ಬಜರಂಗ ದಳದ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಟ್ಟರು. ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RSS ಬೈಠಕ್ ನಲ್ಲಿ ಕೈಗೊಂಡ ನಿರ್ಣಯ ಚರ್ಚೆ ವಿಚಾರವಾಗಿ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟ ಅವರು, ಬೆಳಗಾವಿಯಲ್ಲಿ ಬೈಠಕ್ ಮಾಡಿಕೊಳ್ಳಲಿ, ದೇಣಿಗೆ ವಿಚಾರವಾಗಿ ಪಾರದರ್ಶಕತೆ ಇರಲಿ, ಎಲ್ಲದರಲ್ಲೂ ಕ್ರೆಡಿಟ್ ತೆಗೆದುಕೊಳ್ತಾರೆ, ರಾಮ ಮಂದಿರದ ಬಗ್ಗೆಯೂ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಕಾನೂನನ್ನ ಕೈಗೆ ಯಾರೇ ತಗೊಂಡ್ರು ಅದಕ್ಕೆ ಕಾನೂನು ಪ್ರಕಾರ ಉತ್ತರ ಆಗ್ಬೇಕು. ಅದ್ರಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಹೇಳ್ಬೇಕಾದಂತ ಮಾತನ್ನ ಅವ್ರು ಹೇಳಿದ್ದಾರೆ. ಇನ್ನು ಸಹಜವಾಗಿ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS, ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಜೆಪಿ, ಪ್ರಿಯಾಂಕ್ ಖರ್ಗೆ ವರ್ಸಸ್ ಮೋದಿ ಇವೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ತಡ್ಕಳ ಕೆಪಾಸಿಟಿ ಇದೆ. ಬಿಕಾಸ್ ಆಫ್ ಅವರ AICC ಅಧ್ಯಕ್ಷರು, ಇವರು ಗೃಹ ಮಂತ್ರಿಗಳು, ಇಷ್ಟು ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ ಅವ್ರನ್ನ ಗೃಹ ಮಂತ್ರಿ ಮಾಡವ್ರೆ. ಹಿಂಗೆ ಬಿಜೆಪಿ RSS ಬೈದ್ರೆ ನಿಮ್ಮನ್ನ ಬಡ್ತಿ ಕೊಡ್ತಾರೆ ಅಂತಾನೆ ಬಿಜೆಪಿ ಇವ್ರನ್ನ ಟೀಕೆ ಮಾಡೋದು. ಹಾಗಾಗಿ ಇವರು ಅದನ್ನ ಸ್ಪಟ್ಟಿವಾಗಿ ತಗೊಂಡೇನೋ ಮಾತಾಡ್ತಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ 2013ರ ಚುನಾವಣೆ ಮೊದಲ MLA, 3ನೇ ಬಾರಿ MLA, 2 ಸಾರಿ ಮಂತ್ರಿ, ಹಾಗಾಗಿ 3 ಸಾರಿ ಹೆಚ್ಚು ಕಮ್ಮಿ. ಅವ್ರು ಗೊತ್ತು ಅವ್ರು ಏನ್ ಮಾಡ್ಬೇಕು, ಏನ್ ಕತೆ ಅಂತ ನಡೀತಾ ಇರುತ್ತೆ. ಆಗ ಪ್ರಿಯಾಂಕ್ ಖರ್ಗೆ ಒಂದು ಸ್ಟೈಲ್ ಸ್ವಲ್ಪ ವಿಚಿತ್ರ ಮತ್ತೆ ವಿಭಿನ್ನ ಮತ್ತೆ ವಿಶೇಷ. ಬಿಜೆಪಿ ಅವರೆಲ್ಲ ಮುಗಿ ಬೀಳ್ತಿರ್ತಾರೆ ಅವ್ರ ಮೇಲೆ. ಅವರೊಂದು ಏನೋ ಹೇಳಿಕೆ ಕೊಟ್ಟಿದ್ದ ಬಿಜೆಪಿ ಕರ್ನಾಟಕದಲ್ಲಿ ಟ್ರೋಲ್ ಮಾಡಿದ್ರು. ಗೊತ್ತು, ನನ್ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ನಿಮ್ಗೆ ಕೆಲಸನೇ ಇಲ್ಲ ಅಂತ ಬಿಜೆಪಿ 80s ಅಲ್ಲಿ ಟೀಕೆ ಮಾಡಿದ್ರು. ಆ ವಿಡಿಯೋ ಬಿಜೆಪಿ 80s ಪೇಜ್ ಅಲ್ಲಿ ಪಬ್ಲಿಷ್ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂತಹ ಸಂಪುಟ ವಿಸ್ತರಣೆ ವಿಚಾರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಮಾಧ್ಯಮದವರೊಂದಿಗೆ ಮಾತನಾಡಿದಂತ ಅವರು, ಸಂಪುಟ ವಿಸ್ತರಣೆಗೆ ತಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಮ್ಮ ಹೈಕಮಾಂಡ್ ನಾಯಕರು ಇಂದು ಅಥವಾ ನಾಳೆ ಬರುವವರಿದ್ದಾರೆ. ಅವರು ಬಂದ ಬಳಿಕ ನಮ್ಮನ್ನ ಯಾವಾಗ ಭೇಟಿ ಕರೀತಾರೋ ಆಗ ತಾವು ದೆಹಲಿಗೆ ತೆರಳಿ ಈ ಬಗ್ಗೆ ಚರ್ಚಿಸುವುದಾಗಿ ತಿಳಿಸುವ ಮೂಲಕ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ತಳ್ಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ತಲೆದೋರಿರುವ ಮಳೆ ಅಭಾವ ಹಾಗೂ ಶಾಸಕರ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಮೋಡ ಬಿತ್ತನೆ ನಡೆಸುವ ಕುರಿತು ಮುಖ್ಯಮಂತ್ರಿಗಳು ಸುಳಿವು ಕೊಟ್ಟಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಶಾಸಕರೆಲ್ಲರೂ ತೀವ್ರ ಒತ್ತಾಯ ಮಾಡಿದ್ದಾರೆ.
ಈ ತಾಂತ್ರಿಕ ಪ್ರಕ್ರಿಯೆಯ ಸಾಧಕ ಬಾಧಕಗಳ ಬಗ್ಗೆ ನಮ್ಮ ಕಾನೂನು ಅಧಿಕಾರಿಗಳು ಹಾಗೂ ಹಣಕಾಸು ಇಲಾಖೆಯೊಂದಿಗೆ ಸೂಕ್ತ ಚರ್ಚೆ ನಡೆಸಬೇಕಾಗಿದೆ. ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ಕುರಿತು ಸೂಕ್ತ ಪರಿಶೀಲನೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಸಿಎಂ ಭರವಸೆ ಕೊಟ್ಟರು. ಇನ್ನು ಜಿಬಿಎ ಚುನಾವಣೆ ವಿಚಾರವಾಗಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವವರೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ಕೋರ್ಟ್ ಈಗಾಗಲೇ ಆಗಸ್ಟ್ ತಿಂಗಳ ಗಡುವನ್ನು ನೀಡಿದ್ದು ಹೆಚ್ಚಿನ ಕಾಲಾವಕಾಶ ನೀಡಲು ನಿರಾಕರಿಸಿದೆ ಅಂತ ಹೇಳಿದ್ರು. ಒಂಥರ ನಡೀತಾ ಇರುತ್ತೆ, ಬಟ್ ಗೊತ್ತಿಲ್ಲ ಇದು ಎಲ್ಲಿವಾಗ ನಿಲ್ಲುತ್ತೆ ಅಂತ. 5-6 ವರ್ಷ ಎಲೆಕ್ಷನ್ ಮಾಡದೆ ಎಲ್ಲರೂ ಯಾಮಾರಿಸಿರುವಾಗ ಮತ್ತಿನ್ನೇನು ಕಾರಣ ಇಟ್ಕೋದ್ರೂ ಗೊತ್ತಿಲ್ಲ. ದೇಶಾದ್ಯಂತ ವಿವಿಧ ಪ್ರದೇಶಗಳಿಂದ ಹಿರಿಯ ಆರ್ಎಸ್ಎಸ್ ಪ್ರಚಾರಕರು ಶುಕ್ರವಾರ ಬೆಳಗಾವಿಗೆ ತಲುಪಿದ್ದಾರೆ. ವಾರ್ಷಿಕ 3 ದಿನಗಳ ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರು ಭಾಗವಹಿಸಲಿದ್ದಾರೆ. ಇದರಲ್ಲಿ ನಡೆಯುತ್ತಿರುವ ರಾಷ್ಟ್ರವ್ಯಾಪಿ ಜನಗಣತಿ ಕಾರ್ಯ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಚರ್ಚಿಸಲಾಗುತ್ತೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ಮತ್ತು ಸರ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಅವರ ಸಮ್ಮುಖದಲ್ಲಿ ಶುಕ್ರವಾರ ಇಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತ ಪ್ರಾಂತ ಪ್ರಚಾರಕ ಬೈಠಕ್ ಜುಲೈ 12ರಂದು ಮುಕ್ತಾಯಗೊಳ್ಳಲಿದೆ. ಸಭೆಯು ಆರ್ಎಸ್ಎಸ್ ಶಾಖೆಗಳ ಕೆಲಸವನ್ನು ಪರಿಶೀಲಿಸುತ್ತದೆ ಮತ್ತು ಸಂಘದ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಲು ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಯೋಜನೆಗಳನ್ನ ಚರ್ಚಿಸುತ್ತದೆ. ಬೈಠಕ್ನಲ್ಲಿ ದೇಶಾದ್ಯಂತ ಎಲ್ಲಾ ಸಹ ಕಾರ್ಯವಾಹ, ಅಖಿಲ ಭಾರತೀಯ ಕಾರ್ಯ ವಿಭಾಗ ಪ್ರಮುಖರು, ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಪ್ರಾಂತ ಪ್ರಚಾರಕರು, ಸಹ ಪ್ರಾಂತ ಪ್ರಚಾರಕರು, ಕ್ಷೇತ್ರ ಪ್ರಚಾರಕರು ಮತ್ತು ಸಹ ಕ್ಷೇತ್ರ ಪ್ರಚಾರಕರು ಭಾಗವಹಿಸಿದ್ದಾರೆ ಅಂತ ಆರ್ಎಸ್ಎಸ್ ಹೇಳಿಕೆಯಲ್ಲಿ ತಿಳಿಸಿದೆ. ಸಂಘದ ಸಾಂಸ್ಥಿಕ ರಚನೆಯ ಪ್ರಕಾರ ಎಲ್ಲಾ 11 ಕ್ಷೇತ್ರಗಳು ಮತ್ತು 46 ಪ್ರಾಂತಗಳ ಕಾರ್ಯಕರ್ತರು ಭಾಗವಹಿಸುತ್ತಿದ್ದಾರೆ. ಇದರ ಜೊತೆಗೆ 32 ಸಂಘ ಪ್ರೇರಿತ ಸಂಸ್ಥೆಗಳ ಅಖಿಲ ಭಾರತೀಯ ಸಂಘಟನ್ ಮಂತ್ರಿಗಳು ಸಹ ಉಪಸ್ಥಿತರಿರ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿಜೆಪಿಯ ಬೆನ್ನೆಲುಬು. ಹಿಂದೂ ಧರ್ಮ, ಅದರ ಅಳಿವು ಉಳಿವು, ಅದರ ಹೋರಾಟದ ಇರ್ತಕ್ಕಂಥ ಅತಿ ದೊಡ್ಡ ಸಂಘಟನೆ. ಇನ್ನು ಬೇರೆ ಬೇರೆ ಸಂಘಟನೆಗಳು ಕೂಡ ಇದೆ. ಬಟ್ ಇದ್ರ ಬಗ್ಗೆ ಸಂಘ ರಿಜಿಸ್ಟರ್ ಮಾಡಿ ಅಂತ ಪತ್ರ ಬರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ನಡೀತಿದೆ. ಹಾಗಾಗಿ ಅವಾಗ ಕಣಕ್ತಿರ್ತಾರೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನವರ. ಬಟ್ ಆರ್ಎಸ್ಎಸ್ ದೀರ್ಘಕಾಲದ ಒಂದು ಸಂಘಟನೆ. ಅದ್ರ ಬಗ್ಗೆ ಪಾಸಿಟಿವ್ ಅಂಡ್ ನೆಗೆಟಿವ್. ಕಾಂಗ್ರೆಸ್ ಅದನ್ನ ವಿರೋಧ ಮಾಡುತ್ತೆ, ಬಿಜೆಪಿ ಅವರು ಅದರ ಒಂಥರ ತಾಯಿ ಮಗು ಸಂಬಂಧ. ಹಾಗಾಗಿ ಅದರ ವಿರೋಧಿಗಳು ವಿರೋಧ, ಪರ ಇದ್ದವರು ಅದನ್ನು ಪೂಜಿಸ್ತಾರೆ. ನಡೀತಾ ಇರುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಂಚಪಾಲಿಕೆಗಳ ಚುನಾವಣೆ ಮತ್ತೆ ಮುಂದೂಡಿಕೆ ಆಗುವ ಸಾಧ್ಯತೆ ಇದೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ 5 ನಗರ ಪಾಲಿಕೆಗಳ ಚುನಾವಣೆ ನಡೆಸಲೇಬೇಕು. ಯಾವುದೇ ಮಧ್ಯಂತರ ಅರ್ಜಿ ಸಲ್ಲಿಸುವುದು ಬೇಡ ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಆದೇಶ ನೀಡಿದ್ರು. ಮತ್ತೆ ಚುನಾವಣೆ ಮುಂದೂಡುವಂತೆ ಜಿಬಿಎ ಚೀಫ್ ಕಮಿಷನರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜಿಬಿಎ ನಗರ ಪಾಲಿಕೆಗಳ ಚುನಾವಣೆ ಮುಂದೂಡಲು ಮತ್ತೆ ಸುಪ್ರೀಂ ಕೋರ್ಟ್ಗೆ ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕಾರ್ಯದಿಂದಾಗಿ ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸೋಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮತ್ತೊಂದು ಅವಕಾಶ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸಲು ಮತ್ತೆ ಕಾಲಾವಕಾಶ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದು ಜುಲೈ 13ಕ್ಕೆ ಜಿಬಿಎ ಕಮಿಷನರ್ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. 2015 ಎಲೆಕ್ಷನ್ ಆಗಿದ್ದು ಬಿಬಿಎಂಪಿ 2021 ಎಲೆಕ್ಷನ್ ಆಗ್ಬೇಕಾಯ್ತು, ಆಗ್ಲಿಲ್ಲ. 6 ವರ್ಷ ಆಯ್ತಾ ಬಂತು. ಕಾರ್ಪೊರೇಟರ್ಗಳಿಲ್ಲ. ಕಾರ್ಪೊರೇಟರ್ಗಳೇ ಆ ಏರಿಯಾ ಹೀರೋಗಳು, ರಾಜ ಸಾಮ್ರಾಟರೆಲ್ಲ ಅವರೇ ಕೆಲಸ ಮಾಡ್ತಾ ಇದ್ರು. 198 ವಾರ್ಡ್, 28 MLAಗಳು ವ್ಯಾಪ್ತಿಯಲ್ಲಿ 198 ವಾರ್ಡ್ಗಳು ಕೆಲಸ ಮಾಡ್ತಾರೆ. ಕಾರ್ಪೊರೇಟರ್ಗಳಿಲ್ಲದೆ ಆ ವಾರ್ಡ್ಗಳ ಅನಾಥ ಆಗವೆ. ಅಲ್ಲಿ ಆ ಸೋತೋನು ಗೆದ್ದೋನು ಇಬ್ರು ಕೆಲಸ ಮಾಡೋ ಜನರು ಕಷ್ಟ ಸುಖ ಕೇಳೋರು. MLAಗಳು ಕೇಳಕ್ಕಾಗಲ್ಲ, ಗೆದ್ಬಿಟ್ಟು ಸುಮ್ಮನೆಲ್ಲ ಮನೆ ಸೇರ್ಕೊಂಡ್ರು ಒಂದಷ್ಟು ಜನ. ಅಂದ್ರೆ ಲೈಕ್ ಆ ಡೋರ್ ಟು ಡೋರ್ ಮಾಡಕ್ಕಾಗಲ್ವಲ್ಲ ಅವರು. ಹಾಗಾಗಿ ಇದೊಂಥರ ಅನ್ಯಾಯ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ. ಇದಕ್ಕೆ ಬಿಜೆಪಿ ಕಾಂಗ್ರೆಸ್ ಎರಡೂ ಸರ್ಕಾರಗಳು ಹೊಣೆ. ಜಿಲ್ಲಾ ಪಂಚಾಯತ್ ಮೆಂಬರ್ ಆದಂತ ಡಿ.ಕೆ. ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ. ನಗರಸಭಾ ನಗರ ಪಾಲಿಕೆ ಮೆಂಬರ್ ಆದಂತ ರಾಮಲಿಂಗಾರೆಡ್ಡಿ ಇವತ್ತು ಸಚಿವರು, ಜಲಸಂಪನ್ಮೂಲ ಮಂತ್ರಿ. ಲೋಕಲ್ ಬಾಡಿಯಿಂದನೇ ಎಷ್ಟೋ ಜನ ವಿಧಾನಸೌಧಕ್ಕೆ ಬಂದವ್ರೆ, ಲೋಕಸಭೆಗೆ ಹೋಗವ್ರೆ, ವಿಧಾನ ಪರಿಷತ್ ಬಂದವ್ರೆ. ನಾಯಕರನ್ನ ಹುಟ್ಟಾಕುವಂತ ಜಾಗ ಅವೆಲ್ಲ ಲೋಕಲ್ ಬಾಡಿ. ಸಿ.ಕೆ. ರಾಮಮೂರ್ತಿ ಜಯನಗರ MLA, ಕಾರ್ಪೊರೇಟರ್ ಆಗಿದ್ರೆ MLA ಆಗವ್ರೆ. ಬೈರತಿ ಬಸವರಾಜ್, ಮುನ್ರತ್ನ, ಪೂರ್ಣಿಮಾ ಶ್ರೀನಿವಾಸ್, ಎಷ್ಟೋ ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತ ಶ್ರೇಯಸ್ ಪಟೇಲ್, ಹಾಸನ MP. ಲೋಕಲ್ ಬಾಡಿ ಎಲೆಕ್ಷನ್ ನಾಯಕರನ್ನು ಹುಟ್ಟಾಕತ್ತೆ. ಆದ್ರೆ ಆ ಲೋಕಲ್ ಸ್ಥಳೀಯ ಸಂಸ್ಥೆಗಳನ್ನ ಇಂದಿನ ಬಿಜೆಪಿ ಸರ್ಕಾರ, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಎರಡು ಸಾಯಿಸ್ಬಿಟ್ಟೈತೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಕರ್ನಾಟಕ ಶಾಶ್ವತ ವಸತಿ ಪ್ರಮಾಣ ಪತ್ರ 2026 ನಿಯಮಾವಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಈ ಆದೇಶವು ಭಾರತ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತದಲ್ಲದೆ ದೇಶದ ಆಂತರಿಕ ಭದ್ರತೆಗೆ ದೊಡ್ಡ ಕಂಟಕವಾಗಲಿದೆ ಅಂತ ಆರೋಪಿಸಿರುವ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ಈ ವಿಚಾರದಲ್ಲಿ ತಕ್ಷಣವೇ ಮಧ್ಯಪ್ರವೇಶ ಮಾಡುವಂತೆ ಮನವಿ ಮಾಡಿದ್ದಾರೆ.
ಭಾರತದ ಸಂವಿಧಾನವು ದೇಶದ ಎಲ್ಲಾ ನಾಗರಿಕರಿಗೂ ಒಂದೇ ಪೌರತ್ವವನ್ನ ಕಲ್ಪಿಸಿದೆ. ಆದರೆ ಕರ್ನಾಟಕ ಸರ್ಕಾರವು ಯಾವುದೇ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಿಗಳು ಎಂಬ ಪ್ರತ್ಯೇಕ ವರ್ಗವನ್ನ ಸೃಷ್ಟಿಸಲು ಹೊರಟಿರುವುದು ಕಾನೂನು ಬಾಹಿರವಾಗಿದೆ. ಇದು ಸಂವಿಧಾನದ ಸಮಾನತೆ ಹಕ್ಕನ್ನ ಪ್ರತಿಪಾದಿಸುವ 14ನೇ ವಿಧಿಯ ನೇರ ಉಲ್ಲಂಘನೆಯಾಗಿದೆ ಅಂತ ಅಮಿತ್ ಶಾಗೆ ಬರೆದಿರುವ ಪತ್ರದಲ್ಲಿ ಶೋಭಾ ಕರಂದ್ಲಾಜೆ ಉಲ್ಲೇಖಿಸಿದ್ದಾರೆ. ರಾಜ್ಯ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಕೇವಲ ಸ್ಥಳೀಯ ಕಂದಾಯ ಅಧಿಕಾರಿಗಳ ಪರಿಶೀಲನೆ ಮತ್ತು ಸ್ಥಳೀಯ ದಾಖಲೆಗಳ ಆಧಾರದ ಮೇಲೆ ಈ ಪ್ರಮಾಣ ಪತ್ರವನ್ನು ನೀಡಲು ಉದ್ದೇಶಿಸಲಾಗಿದೆ. ಇದರಲ್ಲಿ ಭಾರತೀಯ ಪೌರತ್ವವನ್ನ ಕೇಂದ್ರ ಏಜೆನ್ಸಿಗಳ ಮೂಲಕ ಕಡ್ಡಾಯವಾಗಿ ಪರಿಶೀಲಿಸುವ ಯಾವುದೇ ದೃಢವಾದ ವ್ಯವಸ್ಥೆ ಇಲ್ಲ. ಇದರಿಂದಾಗಿ ದೇಶದೊಳಗೆ ಅಕ್ರಮವಾಗಿ ನುಸುಳಿರುವ ವಿದೇಶಿ ಪ್ರಜೆಗಳು ಅಥವಾ ಅಕ್ರಮ ವಲಸಿಗರು ಸುಲಭವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಾಶ್ವತ ವಸತಿ ಪ್ರಮಾಣ ಪತ್ರ ಪಡೆಯುವ ಅಪಾಯವಿದೆ ಅಂತ ಶೋಭಾ ಕರಂದ್ಲಾಜೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಪ್ರಜೆ, ನಮ್ ದೇಶದ ಪ್ರಜೆ, ಇಲ್ಲಿ ಯಾಕೋ ಒಳ್ಳೊಳಗೆ ಇಲ್ಲಿ ಏನೇನೋ ಆಗ್ತಿದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಅದ್ ಯಾಕೆ ಈ ರಿಸ್ಕ್ ತಗೊಂಡವರು, ರಿಸ್ಕ್ ಅಂದ್ರೆ ಇದ್ಯಾಕೋ ಪ್ರತ್ಯೇಕ ದೇಶ ಅಂತೂ ಅಲ್ಲ ನಮ್ದು, ನೋಡ ಏನೇನು ಅಂತ. 4 ವೋಟರ್ ಐಡಿ ಹೊಂದಿರುವ ಆರೋಪ ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದ್ದ ಹಿನ್ನೆಲೆ ಬಂಧನ ಭೀತಿ ಎದುರಿಸುತ್ತಿದ್ದ ನಟ ಪ್ರಕಾಶ್ ರಾಜ್ಗೆ 48ನೇ ಎಸಿಜೆಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ನಟ ಪ್ರಕಾಶ್ ರಾಜ್ ಪರ ವಕೀಲರು ಇಂದು ಬೆಳಿಗ್ಗೆ ವಾರೆಂಟ್ ರಿಕಾಲ್ಗೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅಲ್ಲದೆ ಖುದ್ದು ಪ್ರಕಾಶ್ ರಾಜ್ ಅವರೇ ವಾರೆಂಟ್ ರಿಕಾಲ್ ಮಾಡಿಸಲು ಕೋರ್ಟ್ ಹಾಜರಾಗಿದ್ರು. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಆರಂಭಿಸಿ 48ನೇ ಎಸಿಜೆಎಂ ಕೋರ್ಟ್ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರು ಮಾಡಿದೆ. 4,000 ಕ್ಯಾಶ್ ಸೂರಿಟಿ ಕಟ್ಟಲು ಸೂಚಿಸಿ ಆದೇಶ ಹೊರಡಿಸಿದೆ. ಪ್ರಕಾಶ್ ರಾಜ್ ಹೆಸರಲ್ಲಿ 4 ಗುರುತಿನ ಚೀಟಿ ಹೊಂದಿರುವ ಆರೋಪ ಕೇಳಿಬಂದಿತ್ತು. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆಗಳಲ್ಲಿ ಗುರುತಿನ ಚೀಟಿ ಹೊಂದಿರುವ ಆರೋಪ ಕೇಳಿಬಂದಿತ್ತು. ವಕೀಲ ದಿಲೀಪ್ ಕುಮಾರ್ ಅವರಿಂದ ದೂರು ದಾಖಲಾಗಿತ್ತು. ಮೊದಲಿಗೆ ಹಲಸೂರು ಗೇಟ್ ಠಾಣೆಯಲ್ಲಿ 2019ರಲ್ಲಿ ದೂರು ದಾಖಲಾಗಿತ್ತು. ನಂತರ ಕ್ರಮ ಕೈಗೊಳ್ಳದ ಕಾರಣ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲಾಗಿತ್ತು. ತದನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಎಲ್ಲೂ ಕ್ರಮ ಕೈಗೊಳ್ಳದ ಕಾರಣ ಕೋರ್ಟ್ ಮೊರೆ ಹೋಗಲಾಗಿತ್ತು. ಪ್ರಕಾಶ್ ರಾಜ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಲಾಗಿತ್ತು. ಆದರೆ ನಟ ಪ್ರಕಾಶ್ ರಾಜ್ ಸಮನ್ಸ್ಗೆ ಉತ್ತರ ನೀಡದ ಹಿನ್ನೆಲೆ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿತ್ತು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಒಂದು ದೇಶ ಒಂದ್ ಕಡೆ ಓಟು, ಈಗ ಎಲ್ಲಾರ್ದು 2 ಕಡೆ ಓಟ್ಗಳಿದ್ವ್ರೆ, 4 ಕಡೆ ಇಟ್ಕೊಂಡವ್ರೆ, ಕರ್ನಾಟಕ, ತಮಿಳುನಾಡು ಅಲ್ಲಿ ಇಲ್ಲೆಲ್ಲ. ಬಟ್ ಏನೋ ಕೆಲವ್ರಿಗೆಲ್ಲ ಜಾಸ್ತಿ ಇಟ್ಕೊಳಕ್ ಈಸಿ. ಏನ ಕೋರ್ಟ್ ಅಲ್ಲಿ ಅವೇನು ಕೇಸ್ ಹಾಕಂಡ್ರೆ ಕೇಳಲ್ಲ ಅಂತಂದ್ರೆ ಕೋರ್ಟ್ ಕರ್ಸುತ್ತೆ ಎಲ್ಲ ಕಡೆನೂ. ಕ್ಲಿಯರ್ ಆಗಿದೆ. ಕರಾವಳಿಯ ಹೆಮ್ಮೆಯ ಜನಪದ ಕ್ರೀಡೆಯಾದ ಕಂಬಳವನ್ನ ಮುಂಬರುವ ಜಗತ್ ಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದಲ್ಲಿ ನಡೆಸಲು ಸರ್ಕಾರ ಕೈಗೊಂಡಿರತಕ್ಕಂಥ ತೀರ್ಮಾನಕ್ಕೆ ಸ್ಥಳೀಯ ರಾಜಕೀಯ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ಭಾರಿ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಈ ಪ್ರಸ್ತಾವನೆಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಧ್ವನಿಗೂಡಿಸಿದ್ದು ದಸರಾಗೆ ಕಂಬಳದ ಅವಶ್ಯಕತೆ ಇಲ್ಲ ಅಂತ ಮುಕ್ತವಾಗಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಾಪ್ ಸಿಂಹ, ದಸರಾ ಮಹೋತ್ಸವದಲ್ಲಿ ಕಂಬಳ ಬೇಡ ಅಂತ ನಮ್ಮ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತಳೆದಿರುವ ಸ್ಪಷ್ಟ ನಿಲುವನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಕರಾವಳಿಯ ಕಂಬಳ, ಮೈಸೂರಿನ ದಸರಾ ಅಥವಾ ಸವದತ್ತಿ ಯಲ್ಲಮ್ಮನ ಜಾತ್ರೆ ಹೀಗೆ ಪ್ರತಿಯೊಂದಕ್ಕೂ ತನ್ನದೇ ಆದ ಘನತೆ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ. ನಮಗೆ ಕಂಬಳದ ಬಗ್ಗೆ ಅತೀವ ಗೌರವವಿದೆ. ಆದರೆ ಮೈಸೂರು ದಸರಾ ಆಚರಣೆಯ ವೈಭವ ಮತ್ತು ಅದರ ಸಾಂಪ್ರದಾಯಿಕ ಚೌಕಟ್ಟೆ ಬೇರೆಯಾಗಿದೆ. ನಮ್ಮದೇ ಆದ ವಿಶಿಷ್ಟ ಪರಂಪರೆಯನ್ನ ಹೊಂದಿರುವ ದಸರಾದೊಳಗೆ ಹೊರಗಿನ ಸಂಸ್ಕೃತಿಯನ್ನ ಕೃತಕವಾಗಿ ತುರುಕುವ ಅಗತ್ಯವಿಲ್ಲ ಅಂತ ಪ್ರತಿಪಾದಿಸಿದ್ರು. ಇನ್ನು ಈ ಹಿಂದೆ ದಸರಾ ವೇದಿಕೆಯಲ್ಲಿ ಕಂಬಳದ ಎಂಟ್ರಿಗೆ ಮೈಸೂರು ಮನೆತನದ ರಾಜ ಹಾಗೂ ಸಂಸದ ಯದುವೀರ್ ಒಡೆಯರ್ ಅವರೇ ಮೊದಲು ಆಕ್ಷೇಪದ ಮುನ್ನುಡಿ ಬರೆದಿದ್ರು. ಕರೆಕ್ಟ್. ಮೈಸೂರು ದಸರಾ ತಗೊಂಡೋಗಿ ಮಂಡ್ಯದಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ ಅಂದ್ರೆ ಮೈಸೂರು ದಸರಾನೇ. ಎಲ್ಲೆಲ್ಲಿ ಏನೇನ್ ಆಗ್ತದೆ ಅದು ಆಗ್ಬೇಕಪ್ಪ. ಅದ್ ಯಾಕಂದ್ರೆ ಅದಕ್ಕತ್ವ ಅದೇ ನಂಬರ್ 1 ಕರಾವಳಿಯಲ್ಲಿ ಕಂಬಳ. ಅದಂತಂದು ಇಲ್ಲಿ ಯಾಕೆ ಕ್ಲಾಶ್ ಮಾಡ್ತೀರಿ ಅಂತ ಇದೆ. ಬಟ್ ಇದೇನೋ ಒಂಥರ ಈ ಊರೂರ್ ಮೇಲೆ ಜಾತ್ರೆ ಹೋದಾಗಲ್ಲೆಲ್ಲೋ ಆಟಗಳನ್ನ ತಗೊಂಡೋಗಿ ಆಡ್ಸಾರಲ್ಲ, ಹಂಗೆ ಅನ್ಕೊಂಡವ್ರ ಕೆಲವೊಂದು. ಗೊತ್ತಿಲ್ಲ ಏನಿದೆಯೋ. ಮಂಗಳೂರು ರಿಯಾಕ್ಟ್ ಮಾಡ್ಬೇಕು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಇದಿಷ್ಟು ಇಂದಿನ ಕರ್ನಾಟಕ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.